ಇದೇನು ಆಳ ಇಲ್ಲ. Look at this beautiful view of 3 hills. ಇಲ್ಲೊಂದು ಕುತ್ಕೊಳ್ಳೋಕೆ ಬೆಂಚ್ ಹಾಕಿದ್ದಾರೆ. ಸೊ ಇಲ್ಲಿ ಕುತ್ಕೊಂಡ್ರೆ ಈ ಥರ ಇದೆ ವ್ಯೂ. ಹಲೋ ಗೈಸ್, ನಮಸ್ಕಾರ, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಇವಾಗ ಫುಲ್ ಮಾನ್ಸೂನ್ ಅಲ್ವಾ, ಅದಕ್ಕೆ ಮಡಿಕೇರಿ ಮಂಜಿನ ನಗರಿ ಹೆಂಗಿರುತ್ತೆ ನೋಡೋಣ ಅಂತ ಬಂದಿದ್ದೀವಿ. ಹಿಂಗೆ ಒಂದು ವ್ಯೂ ಹಾಕೊಳ್ಳಿ ಮಡಿಕೇರಿದು, ಫುಲ್ ಮಂಜು ಸಾಕಾಗಿದೆ. ಇವಾಗ ಪ್ಲ್ಯಾನ್ ಏನಪ್ಪ ಅಂದರೆ ಮಡಿಕೇರಿಯಲ್ಲಿರೋ ಆಲ್ಮೋಸ್ಟ್ ಎಲ್ಲ ಪ್ಲೇಸ್ ನೋಡ್ಬಿಟ್ಟಿದ್ದೀವಿ. ಸೊ ಸುಮ್ಮನೆ ವೆದರ್ ಎಂಜಾಯ್ ಮಾಡೋಕ್ಕೆ ಒಂದು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ರೆಸಾರ್ಟ್ ಹೆಸರು 3 ಹಿಲ್ಸ್ ಕೂರ್ಗ್ ಅಂತ. ತುಂಬ ಇಂಟೀರಿಯರು ಕಾಡು ಒಳಗಡೆ ಇರೋಂಥ ರೆಸಾರ್ಟು ಸಾಕಾಗಿದೆ. ಆ್ಯಕ್ಚುಲಿ ರಿವ್ಯೂಸ್ ಎಲ್ಲ ಚೆನ್ನಾಗಿತ್ತು. ಅದು ಹೋಗಿ ಹೇಗಿದೆ ಅಂತ ನೋಡ್ಕೊಂಬರೋಣ, ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇರೋದು. ಸೊ ಲೆಟ್ಸ್ ಗೋ ಟು ದ ರೆಸಾರ್ಟ್. ಈಗ ಡೈರೆಕ್ಟ್ ರೆಸಾರ್ಟ್ಗೆ ಹೋಗ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಒಂದು ಲಾಸ್ಟ್ ವ್ಯೂ ಒಂದು ಹಾಕೊಂಬಿಡಿ ನೋಡಿ, ಮಡಿಕೇರಿಯ ಲಾಸ್ಟ್ ವ್ಯೂ. 1 hour later. ಬರ್ತಾ ಇಲ್ಲಿ ವೆದರ್ ಹೆಂಗಿದೆ ಅಂದರೆ ರೋಡೇ ಕಾಣಿಸ್ತಾ ಇಲ್ಲ, ಅಷ್ಟು ದಟ್ಟ ಮಂಜಿಗೆ ಹೋಗ್ಬಿಟ್ಟಿದೆ. ಹಾಂ, ರೋಡು ಸಾಕ್ತಿಲ್ಲ, ನಿಧಾನ ಹೋಗ್ತೇವೆ. ಎಲ್ಲ ಫುಲ್ಲು ಡ್ಯಾಮೇಜ್ ಆಗಿರೋ ರೋಡು. ರೆಸಾರ್ಟಿಗೆ ಈಗ ಬಂದ್ವಿ. ಇಲ್ಲಿ ಪಾರ್ಕಿಂಗ್ ಕೊಟ್ಟಿದ್ದಾರೆ ವಿತ್ ಶೇಡ್, ಪಾರ್ಕ್ ಮಾಡಿದ್ದೀವಿ. ಆ್ಯಂಡ್ ದೆನ್ ಒಂದು ಸ್ಕ್ಯಾಮ್ ಆಗ್ಬಿಡ್ತೀವಿ ಅಂದರೆ ರೆಸಾರ್ಟಲ್ಲಿ ಸ್ವಿಮ್ಮಿಂಗ್ ಪೂಲು ರಿಪೇರಿ ನಡೀತಾ ಇದೆಯಂತೆ. ಸೊ ಹಂಗಾಗಿ ಸ್ವಿಮ್ಮಿಂಗ್ ಪೂಲ್ ಆ್ಯಕ್ಸಸ್ ಇಲ್ಲ. ನೋಡೋಣ ಏನೇ ಮಾಡ್ಬೋದು ಇಲ್ಲಿ ಅಂತ. ಆ್ಯಂಡ್ ಸಿ, ಇಲ್ಲೆಲ್ಲ ಟೆಂಟ್ಸ್ ಇದೆ, ಸುಮಾರು ಟೆಂಟ್ ಸ್ಟೇ ಇದ್ದಾವೆ. ಅಂದರೆ ಆ ಕಡೆ ಮುಂದೆವರೆ ಕಾಟೇಜಸ್ ಇದೆ. ಸೊ ನಾವು ಕಾಟೇಜ್ ಬುಕ್ ಮಾಡಿದ್ದೀವಿ. ಆ್ಯಕ್ಟಿವಿಟೀಸಿಗೆ ಬಂದರೆ ಬೆಳಗ್ಗೆ ಇಲ್ಲೊಂದು ಪ್ಲಾಂಟೇಶನ್ ವಾಕ್ ಕರ್ಕೊಂಡು ಹೋಗ್ತಾರಂತೆ 8 ಗಂಟೆಗೆ. ಆ್ಯಂಡ್ ದೆನ್ ಇಲ್ಲೇ ಒಂದು ವಾಟರ್ ಫಾಲ್ಸ್ ಇದೆ ಪ್ರಾಪರ್ಟಿ ಒಳಗೆ. ಸೊ ಅದನ್ನು ಕೂಡ ವಿಸಿಟ್ ಮಾಡ್ಬೋದು. ಆ್ಯಂಡ್ ಇದು ರೆಸ್ಟೋರೆಂಟ್ ಇದೆ. ಒಂದು ರೌಂಡು ಊಟ ಮಾಡಿಕೊಂಡು ಹೋಗೋಣ. ये पॉइंट दिख रहा है ना, यहाँ से जाएगा तो अच्छा, कैंप फायर लगता है 7:30 से कैंप फायर स्टार्ट होता है. Yes. ओके, दिस इज द रूम. तो पूरा वुडन कॉटेज है क्या ये? यस सर, कॉटेज. अच्छा, 3 कॉटेज है सर. और 15 तो ये 3 वुडन कॉटेज, 15 टेंट, लग्जरी टेंट्स. ಓಕೆ, ತುಂಬ ಸ್ಟೈಲಿಶ್ ಆಗಿದೆ ರೂಮ್ಸು. ಇಲ್ಲೊಂದು ಕೊಡವರ ಒಂದು ಕತ್ತಿ ಇಟ್ಟಿದ್ದಾರೆ ರೂಮ್ ಒಳಗೆ. ಇನ್ನು ಇಲ್ಲೊಂದು ಟಿ ವಿ ಇದೆ. ಟಿ ವಿ ಜೊತೆಯಲ್ಲಿ ಯು ಹ್ಯಾವ್ ಹಾಟ್ ವಾಟರ್ ಕೆಟಲ್ ಫಾಲೋಡ್ ಬೈ ಕಾಫಿ ಪೌಡರ್, ಮಿಲ್ಕ್, ಡೈರಿ ವೈಟ್ನರ್ ಎಲ್ಲ ಇದೆ. ವಾಟರ್ ಬಾಟಲ್ಸ್ ಇಟ್ಟಿದ್ದಾರೆ. ಇನ್ನೇನು ಇಲ್ಲೊಂದು ಸೋಫಾ ಕಮ್ ಬೆಡ್ ಥರ ಇದೆ. ಇಟ್ ಲುಕ್ಸ್ ಲೈಕ್ ಸೋಫಾ ಕಮ್ ಬೆಡ್ ಫಾಲೋಡ್ ಬೈ ಎ ಬಿಗ್ ಮಿರರ್, ಹ್ಯೂಜ್ ಮಿರರ್ ಹಿಯರ್. ಯು ಕ್ಯಾನ್ ಲುಕ್ ಎಟ್ ದಿಸ್. ದರ್ ಇಸ್ ಎ ಕ್ವೀನ್ಸ್ ಇದಕ್ಕಿಂತ ಸ್ವಲ್ಪ ಚಿಕ್ಕದು ಅನಿಸುತ್ತೆ ಕಾಟು. ಫುಲ್ಲು ವುಡನಲ್ಲಿ ಮಾಡಿದ್ದಾರೆ ಇವರು. ಮರ ಇದು ಫುಲ್ಲು ವುಡನ್ ಕಾಟೇಜ್, ಫುಲ್ ಮರದಲ್ಲೇ ಮಾಡಿದ್ದಾರಲ್ಲ. ಸ್ಟೋರೇಜ್ ಏರಿಯಾ, ಒಂದು ವಾರ್ಡ್ರೋಬ್ ಕೊಟ್ಟಿದ್ದಾರೆ ವಿತ್ ಒಂದು ಲಾಕರ್ ಕೂಡ ಇದೆ. ಐ ಥಿಂಕ್ ಬೆಳಕಿಲ್ಲ, ಇದು ಕಾಣಿಸಲ್ಲ ಅನಿಸುತ್ತೆ. ಆನ್ ಮಾಡಿ ಲೈಟು ಎಲ್ಲ ಆನ್ ಆಗಿದೆ. ಇಷ್ಟೇ ಅನಿಸುತ್ತೆ ಲೈಟು ಅಲ್ವಾ. ಆ್ಯಂಡ್ ದೆನ್ ದಿಸ್ ದ ರೆಸ್ಟ್ ರೂಮ್, ಎ ಮ್ಯಾಸಿವ್ ರೆಸ್ಟ್ ರೂಮ್, ಸಿಗಾಬಿಟ್ಟು ದೊಡ್ಡದಾಗಿದೆ. ಸೊ ಅಲ್ಲಿ ಶವರ್ ಏರಿಯಾ ಆ್ಯಂಡ್ ಕಮೋಡ್, ಸಿಂಕು ತುಂಬ ದೊಡ್ಡದಿದೆ. ಸೊ ದ್ಯಾಟ್ಸ್ ಇಟ್. ನೋಡಿ ರೂಫ್ ಹೆಂಗಿದೆ ಅಂತ, ಫುಲ್ಲು ವುಡನ್ ರೂಫು. ಈ ಮಳೆಗಾಲದಲ್ಲಿ ಅದು ಹೆಂಗೆ ಮೇಂಟೈನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇದಕ್ಕೆಲ್ಲ ಏನು ಪಾಲಿಶ್ ಹೊಡಿತಾರೆ ಅಂತ. ಫುಲ್ಲು ವುಡನ್ ರೂಫು. ಈವನ್ ಆಚೆಗೆ ಬಂದರೂ ಕೂಡ ಫುಲ್ಲು ವುಡನ್ ಟ್ರೀಟ್ಮೆಂಟ್ ಎಲ್ಲ. ಆ್ಯಂಡ್ ಫಾಲೋಡ್ ಬೈ ಚೇರ್ ಮಾತ್ರ ಪ್ಲಾಸ್ಟಿಕ್ ಇಟ್ಟಿದ್ದಾರೆ, ಬಿಟ್ಟರೆ ಎಲ್ಲ ವುಡ್ಡಲ್ಲೇ ಆಗಿರೋದಿಲ್ಲ. ಮತ್ತು ನಮ್ಮ ಕಾಟೇಜಿಂದ ಒಂದು ವ್ಯೂ ಆಗ್ತೀನಿ ನೋಡ್ಕೊಳ್ಳಿ. ಆ್ಯಕ್ಚುಲಿ ಇಲ್ಲೇ ಪೂಲ್ ಇದೆ, ನಮ್ಮ ಕಾಟೇಜ್ ಪಕ್ಕನೇ ಪೂಲ್ ಇದೆ. ಬಟ್ ಏನಂದರೆ ಪೂಲಲ್ಲಿ ನೀರಿಲ್ಲ, ಏನೋ ಡ್ಯಾಮೇಜ್ ಆಗಿದೆಯಂತೆ. ಸೊ ಅದನ್ನು ಇನ್ನೂ ರಿಪೇರ್ ಮಾಡ್ತಾಯಿದ್ದಾರೆ. ಸದ್ಯಕ್ಕೆ ಪೂಲ್ ಆ್ಯಕ್ಸಸ್ ಇಲ್ಲ. ಬಟ್ ವ್ಯಾಪಾರ ಪಾಂಡ್ ಇದೆ ಇಲ್ಲೆಲ್ಲ, ಸಿಕ್ಕಾಪಟ್ಟೆ ಚಿಕ್ಕ 3 ಕೆರೆ ಇದೆ. ಅಲ್ಲಿ ಕೂಡ ಫಿಶಸ್ ಇದೆಯಂತ, ಅದೆಲ್ಲ ಹೋಗಿ ನೋಡ್ಬೋದು. ಫಾಲೋಡ್ ಬೈ ಅಲ್ಲಿ ಒಂದು ವಾಟರ್ ಫಾಲ್ಸ್ ಇದೆ. ವಾಟರ್ ಫಾಲ್ಸ್ ಕೂಡ ಆ್ಯಕ್ಸಸ್ ಮಾಡ್ಬೋದು. ಆ್ಯಂಡ್ ವಿ ಕ್ಯಾನ್ ಸ್ಪೆಂಡ್ ಟೈಮ್ ಓವರ್ ದೇ. ಸೊ ಇವಾಗ ಟೈಮ್ ಆಲ್ಮೋಸ್ಟ್ 1:15 ಆಗೋಕ್ಕೆ ಬಂತು. ಸೊ ವಿ ಆರ್ ಗೋಯಿಂಗ್ ಟು ದ ರೆಸ್ಟೋರೆಂಟ್. ಹೋಗಿ ಲಂಚ್ ಮಾಡ್ಕೊಂಬರೋಣ. ದೆನ್ ವಿ ವಿಲ್ ಗೋ ಟು ದ ವಾಟರ್ ಫಾಲ್ಸ್. ಫಸ್ಟ್ 3 ವುಡನ್ ಕಾಟೇಜಸ್ ಇದೆ, ಫಾಲೋಡ್ ಬೈ ದೀಸ್ ಆರ್ ಪ್ರೀಮಿಯಂ ಟೆಂಟ್ಸ್. ಈ ಟೆಂಟ್ ಒಳಗಡೆ ಎಲ್ಲ ಥರ ಫೆಸಿಲಿಟಿ ಇರುತ್ತೆ. ಒಂಥರ ಆಲ್ಮೋಸ್ಟ್ ಮನೆ ಇದ್ದಂಗೆ ಇದೆ ಟೆಂಟ್ಗಳೆಲ್ಲ. ಅಂದರೆ ಮೇಲ್ಗಡೆ ಒಂದು 3 BHK ವಿಲ್ಲಾ ಇದೆಯಂತೆ. ಇಫ್ ಎ ಬಿಗ್ ಫ್ಯಾಮಿಲಿ ಆರ್ ಎ ಬಿಗ್ ಕ್ರೌಡ್ ಇಸ್ ಕಮಿಂಗ್, ದೇ ಕ್ಯಾನ್ ಗೋ ಟು ದಟ್ ವಿಲ್ಲಾ. ಆ್ಯಂಡ್ ದಿಸ್ ಈಸ್
ದ ರೆಸ್ಟೋರೆಂಟ್. ನೋಡಲಿ ಇಮೇಜ್ ಹೆಂಗೆ ಕಾಣಿಸ್ತಾ ಇದೆ, ರಿಫ್ಲೆಕ್ಷನ್. ಓಕೆ, ವೆಲ್ಕಮ್ ಟು ದ ರೆಸ್ಟೋರೆಂಟ್ ಟೈಮಿಂಗ್ಸ್. ಓಕೆ, ಲುಕ್ ಅಟ್ ದ ವ್ಯೂ ಆಫ್ ದ ರೆಸ್ಟೋರೆಂಟ್. ಈ ಥರ ಇದೆ. ಓಕೆ, ರೆಸ್ಟೋರೆಂಟಲ್ಲಿ ಈಗ ಚಪಾತಿ, ವೆಜ್ ಕರಿ ಆ್ಯಂಡ್ ದೆನ್ ವೆಜ್ ಬಿರಿಯಾನಿ ಆರ್ಡ್ರ್ ಮಾಡಿದ್ದೀವಿ. ಸೊ ನಮ್ಮ ಫುಡ್ ಬಂದಿದೆ ಇಲ್ಲಿ. 5 minutes later. ಭರ್ಜರಿ ಊಟ ಆಯಿತು. ಊಟ ಮುಗಿಸ್ಕೊಂಡು ಈಗ ಇಲ್ಲಿ ವಾಟರ್ ಫಾಲ್ಸ್ ಇದೆಯಂತೆ, ವಾಟರ್ ಫಾಲ್ಸ್ ನೋಡೋಕೆ ಹೋಗ್ತಾ ಇದ್ದೀವಿ. ಕಮ್ ಲೆಟ್ಸ್ ಎಕ್ಸ್ಪ್ಲೋರ್ ದ 3 Hills ರೆಸಾರ್ಟ್ ವಾಟರ್ ಫಾಲ್ಸ್. ರೆಸಾರ್ಟ್ ಹೆಸರು 3 Hills ಅಂತ. ಮಡಿಕೇರಿಯಿಂದ ಆಲ್ಮೋಸ್ಟ್ ಒಂದು 20 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದೆ. ಬಟ್ ರೋಡ್ ಮಾತ್ರ ತುಂಬ ಇಂಟೀರಿಯರ್ ಗುರು. ಆಲ್ಮೋಸ್ಟು ಮಡಿಕೇರಿ ಮ್ಯಾಂಗ್ಳೂರು ಹೈವೇಯಿಂದ 10 ಕಿಲೋಮೀಟ್ರ್ ಒಳಗೆ ಬರಬೇಕು. ತುಂಬ ಫಾರೆಸ್ಟ್ ರೂಟು, ಇಂಟೀರಿಯರು. ಸೊ ಬಂದ್ವಿ ಏನೋ ಮಾಡಿಕೊಂಡು. ರೋಡ್ ಚೆನ್ನಾಗಿದೆ, ಬಟ್ ವ್ಯಾಪಾರ ಯಾರೂ ಇರೋಲ್ಲ, ಜನ ಇರೋಲ್ಲ, ಮನೆ ಇರೋಲ್ಲ, ಕಾಡು ಒಳಗೆ ಬರೋದು ಭಯ ಆಗುತ್ತೆ. ಬಟ್ ಇಲ್ಲಿ ಬಂದಮೇಲೆ ಆ ಥರ ಏನು ಫೀಲ್ ಆಗಲ್ಲ. ಓಕೆ, ಈಗ ನಮ್ಮ ಜೊತೆ ವಾಟರ್ ಫಾಲ್ಸ್ನ ತೋರಿಸೋಕ್ಕೆ ಗೈಡ್ ಬರ್ತಾ ಇದ್ದಾರೆ. ಸರ್, ನಿಮ್ಮ ಹೆಸರು? ಗವಿನ್ ಸರ್. ಗವಿನ್. ಹಾಂ ಸರ್. ಓಕೆ, ವೇರ್ ಆರ್ ಫ್ರಮ್? ಇದೇ ಊರು ಸರ್. ಇದೇ ಊರು. ನೀವು ಲೋಕಲ್ ಐಟ್ ಆಗಿದ್ರೆ ಅಂದರೆ ನಿಮಗೆ ಈ ಸುತ್ತಮುತ್ತಲು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಹಾಂ ಸರ್. ಓಕೆ ಸರ್, ಇಲ್ಲಿ ವೀಕೆಂಡ್ಸಲ್ಲಿ ಎಷ್ಟು ಜನ ಬರ್ತಾರೆ ರೆಸಾರ್ಟ್ಗೆ? ವೀಕೆಂಡ್ಸ್ ಸರ್ ಆಲ್ಮೋಸ್ಟ್ ಫ್ರೈಡೇಸಿಂದ ನಮ್ಮಲ್ಲಿ ಆಲ್ಮೋಸ್ಟ್ ಫುಲ್ ರೂಮ್ಸೇ ಇರೋದು ಸರ್. ಓಕೆ, ಇವತ್ತು ವೀಕ್ ಡೇಸಲ್ಲಿ ಸ್ವಲ್ಪ ಕಮ್ಮಿ ಇರ್ತದೆ ಅಷ್ಟೇ. ಓಕೆ, ಅದಕ್ಕೆ ನಾವು ವೀಕ್ ಡೇಸ್ ಪ್ಲಾನ್ ಮಾಡ್ಕೊಂಡ್ಬಂದ್ವಿ, ಸ್ವಲ್ಪ ಫ್ರೀ ಇರುತ್ತೆ ಅಂತ. ಮತ್ತು ಇಲ್ಲಿ ಸರ್ ನೀವು ಕೂರ್ಗ್ ವಿಸಿಟ್ ಮಾಡೋ ಟೈಮ್ ಸರ್ ಅಕ್ಟೋಬರ್ ನವಂಬರ್ ಇದೆ ಸರ್. ಒನ್ ಆಫ್ ದ ಬೆಸ್ಟ್ ಪೀಕ್ ಸೀಸನ್. ಹಾಗೆ ನಿಮಗೆ ಎಲ್ಲ ಎಕ್ಸ್ಪ್ಲೋರ್ ಮಾಡುವಂಥ ಸೀಸನ್ ಸರ್ ಅದು. ಓಕೆ, ಅಂದರೆ ನಾವೀಗ ಆಫ್ ಸೀಸನ್ ಬಂದ್ವಿ ಅಂತ ರಾಂಗ್ ಸೀಸನ್ ಹಂಗಲ್ಲ ಸರ್, ಸ್ಟಾರ್ಟ್ ಮಾಡ್ಬೋದು. ಬಟ್ ನೀವು ಏನಾದ್ರು ಆಫ್ ರೋಡಿಂಗ್ ಎಲ್ಲ ಟ್ರೈ ಮಾಡೋ ಸೀಸನ್ ಎಲ್ಲ ಆಗಿದ್ರೆ ಅದು ಅಕ್ಟೋಬರ್ ಟೈಮಿಂದ ನಿಮಗೆ ಸ್ವಲ್ಪ ಮಳೆ ಕಮ್ಮಿ ಇರೋ ಟೈಮಿಗೆ ತುಂಬ ಆಸಮ್ ಆಗಿರುತ್ತೆ ಅಂತ. ಈ ಟೈಮಲ್ಲಿ ಸ್ಲಶ್ ಎಲ್ಲ ಜಾಸ್ತಿ ಇರುತ್ತೆ ಅಂತ, ನೀರೆಲ್ಲ ಸ್ವಲ್ಪ ಫೋರ್ಸ್ ಜಾಸ್ತಿ ಇರುತ್ತಲ್ಲ ಸರ್. ಇಲ್ಲಿ ನಿಯರ್ ಬೈ ಪ್ಲೇಸಸ್ ಏನಿದೆ ಸರ್ ಇಲ್ಲಿ ನೋಡೋಕ್ಕೆ? ಫಸ್ಟ್ ಒನ್ ಥಿಂಗ್ ಸರ್, ಇಲ್ಲಿಂದ ಭಾಗಮಂಡಲ ತಾಲೂಕಾವಿ ಬರ್ತ್ ಪ್ಲೇಸ್ ಆಫ್ ರಿವರ್ ಕಾವಿ ತುಂಬ ನಿಯರ್ ಬೈ ಸರ್. ಓಕೆ, ಎಷ್ಟು ಕಿಲೋಮೀಟ್ರಲ್ಲಿಂದ? 22 ಕಿಲೋಮೀಟರ್ಸ್ ಆಯ್ತದೆ. 22. ಓಕೆ, ಅಲ್ಲಿಂದ ನೆಕ್ಸ್ಟ್ ನೀವು ಹಂಗೆ ವಾಪಸ್ ರಿಟರ್ನ್ ಟು ಮಡಿಕೇರಿ ಅದೇ ಭಾಗಮಂಡಲ ತಲಕಾವೇರಿ ಹೈವೇ ಇಟ್ಕೊಂಡ್ರೆ ಸರ್ ನಿಮಗೆ ಫಸ್ಟ್ ಗ್ಲಾಸ್ ಬ್ರಿಡ್ಜ್ ಸಿಗುತ್ತೆ ಸರ್. ಕರ್ನಾಟಕದ ಒನ್ ಆಫ್ ದ ಗ್ಲಾಸ್ ಬ್ರಿಡ್ಜ್ ಅಲ್ಲೇ ಇರೋದು. ಮತ್ತೆ ನೆಕ್ಸ್ಟ್ ಸರ್ ನೀವು ಮಡಿಕೇರಿ ಟೌನ್ ಎಂಟರ್ ಆಗ್ತೀರಾ, ರಾಜಾ ಸಿಟಿ ಇದೆ, ಮತ್ತೆ 2 ಮ್ಯೂಸಿಯಂ ಇದೆ ಸರ್. ಒನ್ ಆಫ್ ದ ಓಲ್ಡ್ ವಾರ್ ವೆಪನ್ಸ್ ಯೂಸ್ಡ್ ಇನ್ ಬ್ರಿಟಿಷ್ ಟೈಮ್ಸ್ ಆ ಮ್ಯೂಸಿಯಂ ಇದೆ ಸರ್. ಮತ್ತೆ ಆರ್ಮಿ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಅವ್ರದ್ದು ಮ್ಯೂಸಿಯಂ KM ಕಾರ್ಯಪ್ಪ ಸರ್. ಅದು ಬಂದ್ಬಿಟ್ಟು ಕರೆಕ್ಟ್ ಲೊಕೇಶನ್ ಬಂದ್ಬಿಟ್ಟು ಸರ್ ಗೌರ್ಮೆಂಟ್ ಹಾಸ್ಪಿಟಲ್ ನಿಯರ್ ಬೈ ಇರೋದು. ಓಕೆ ಓಕೆ. ಅದಾದ್ಮೇಲೆ ಅಬ್ಬಿ ಫಾಲ್ಸ್ ಇದೆ ಸರ್. ಆಫ್ ರೋಡ್ ಟ್ರೈ ಮಾಡ್ಬೇಕಂದ್ರೆ ಮಾಂದಲ್ಪಟ್ಟಿ ವ್ಯೂ. ಮಾಂದಲ್ಪಟ್ಟಿ. ಓಕೆ, ನಮ್ಮ ಹತ್ರ ಆಫ್ ರೋಡ್ ವೆಹಿಕಲ್ ಬಿಡಿ, ಜೀಪ್ ಅಲ್ಲಿ ಜೀಪ್ ಹೈರ್ ಮಾಡಲೇಬೇಕು ಸರ್. ಸಮಥಿಂಗ್ 2300 2500 ಚಾರ್ಜ್ ಮಾಡ್ತಾರೆ ಸರ್. ಓಕೆ, ಪರ್ ಜೀಪ್ಗೆ ಫ್ಯಾಮಿಲಿ ವೈಸ್ ಕರ್ಕೊಂಡು ಹೋಗೋದು ಸರ್. ಇದು ದೊಡ್ಡದ ಫಾಲ್ಸ್ ಚಿಕ್ಕದ? ಇದು ಸಣ್ಣದಾಗಿ ಸಣ್ಣದ ತರ ಇರೋಂಥ ಬರೀ ನೋಡ್ಬೋದು ಅಷ್ಟೇ. ಈಗ ನೀರು ವಾಟರ್ ಫ್ಲೋ ಇದೆ, ಆ ಜಾಗದಲ್ಲಿ ಇಳಿಬೋದು. ಓಕೆ, ಡೌನ್ ಹೋಗೋಕ್ಕಾಗಲ್ಲ. ಡೌನ್ ಹೋಗೋಕ್ಕಾಗಲ್ಲ. ಕ್ಲಿಪ್ ಬೇಕಂದ್ರೆ ನಾನು ಶೇರ್ ಮಾಡಿ ಕೊಡ್ತೀನಿ ಸರ್ ಹೆಂಗಿದೆ ಅಂತ. ಓಕೆ, ಯಾರು ಡೌನ್ ಇಳಿಯೋಕ್ಕಾಗಲ್ಲ. ಈಗ ನೀರು ವಾಟರ್ ಫ್ಲೋ ಜಾಸ್ತಿ ಇದೆ, ನಮಗೂ ಓವರ್ ಇದೆ ಸರ್. ಓವರ್ ಇದೆ, ಮಳೆ ಆಗಿದೆಯಲ್ಲ ಅದಕ್ಕೆ ಎಲ್ಲ ಇಳಿಯೋಕ್ಕಾಗಲ್ಲ. ಬಟ್ ಇಲ್ಲಿಂದ ವ್ಯೂ ಹಿಂಗೆ ನೋಡ್ಕೋಬೋದು ಅಷ್ಟೇ. ವಾಟರ್ ಫ್ಲೋ ಸಿಕ್ಕಾಬಟ್ಟೆ ಇದೆ. ಕೆಳಗಿನ ತನಕ ಹೋಗುತ್ತೆ. ಅಲ್ಲಿವರೆಗೆ ಇದೆ ಸರ್. ಅಲ್ಲೂ ಒಂದು ಫಾಲ್ಸ್ ಇದೆ. ಓಕೆ, ಆ್ಯಕ್ಚುಲ್ ವ್ಯೂ ಬಂದ್ಬಿಟ್ಟು ಅದೇ ಸರ್, ಕೆಳಗಿದೆ. ಇಳ್ಕೊಂಡು ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕು, ಬಟ್ ಇವಾಗ ಆಗಲ್ಲ. ಬಟ್ ಈಗ ಪ್ರೆಸೆಂಟಲ್ಲೇ ಆಗುತ್ತೆ. ಬಟ್ ಇಲ್ಲಿ ನೋಡ್ಕೋಬೋದು ಅಷ್ಟೇ. ಇಳಿಯಂಗಿದಂತೆ ಈಗ ಇಳಿಯೋಕ್ಕಾಗಲ್ಲ, ಫೋರ್ಸ್ ಇದೆ. ಕೆಳಗಡೆ ಹಿಂಗಿದೆ ಸರ್. ಯಾವ ಥರ? ಈ ಥರ ಇದೆ ಕೆಳಗೆ. ನೀವು ನೀರಿದ್ದಾಗ ಹೋಗಿದ್ದೀರಾ? ನಾವು ಎಲ್ಲ ಚಿಕ್ಕದಾದಂಥ ಹೊಳೆ ಹರಿತಾ ಇದೆ. ಹಾಂ, ಇಲ್ಲ ಇಲ್ಲಿ ಇಳಿಬೋದು, ಇಲ್ಲೇನು ಪರವಾಗಿಲ್ಲ. ಹಾಂ, ವಾವ್, ಸಖತ್ತಾಗಿದೆ. ಇನ್ನೊಂದು ತಿಂಗಳು ಲೇಟಾಗಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ, ಫ್ಲೋ ಕಡಿಮೆ ಆಗಿರುತ್ತೆ. ಆ ಟೈಮಲ್ಲಿ ಇಳಿಬೋದು. ಇಳಿಬೋದು. ಫೋರ್ಸ್ ಕಮ್ಮಿ ಇರುತ್ತಲ್ಲ ಸರ್. ಫೋರ್ಸ್ ಕಮ್ಮಿ ಇರೋದಕ್ಕೆ ಸೇಫ್ಟಿ ಜಾಸ್ತಿ ಇರುತ್ತೆ ನಮಗೆ. ಹೌದು, ಇಲ್ಲಿ ಇಳಿಯೋಕ್ಕಾಗಲ್ಲ ಬಿಡಿ, ಇದು ಸಿಕ್ಕಾಪಟ್ಟೆ ಫೋರ್ಸ್ ಇದೆ.
ಇದೇನು ಆಳ ಇಲ್ಲ. ಈ ಥರ ಕಲರ್ ಬಸ್ಸು ಎಲ್ಲೂ ನೋಡಿಲ್ಲ. ಫಸ್ಟ್ ಟೈಮ್ ಇನ್ ದ ಲೈಫ್. ಸೊ ವಾಟರ್ ಫಾಲ್ಸ್ ವ್ಯೂ ತುಂಬ ಚೆನ್ನಾಗಿತ್ತು. ಬಟ್ ಏನಪ್ಪ ಅಂದರೆ ನೀರು ಜಾಸ್ತಿ ಇರೋದ್ರಿಂದ ಕೆಳಗೆ ಪೂರ್ತಿ ವ್ಯೂ ನೋಡೋಕ್ಕಾಗಲಿಲ್ಲ. ಮೇಲಿಂದ ಸ್ವಲ್ಪ ನೋಡ್ಕೊಂಬಂದ್ವಿ ಅಷ್ಟೇ. ಆ್ಯಕ್ಚುಲಿ ದಿಸ್ ಇಸ್ ಪೂಲ್ ಏರಿಯಾ. ಬಟ್ ಏನಪ್ಪ ಇಲ್ಲಿಗೆ ಸದ್ಯಕ್ಕೆ ಮೇಂಟೆನೆನ್ಸ್ ವರ್ಕ್ ನಡೀತಾ ಇದೆ. ಬೆಳಗ್ಗೆ ಅಷ್ಟೊತ್ತಿಗೆ ಇದನ್ನ ಕಂಪ್ಲೀಟ್ ಮಾಡಿ ನೀರು ಫಿಲ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಆ್ಯಂಡ್ ಲುಕ್ ಅಟ್ ದಿಸ್ ವ್ಯೂ. ಇಷ್ಟು ಫುಲ್ ಪ್ರಾಪರ್ಟಿಯಲ್ಲಿ ಮಧ್ಯ 3 ಕೊಳ ಇದೆ, 3 ಪಾಂಡ್. ಒಂದರಿಂದ ಒಂದಕ್ಕೆ ನೀರು ಹರ್ಕೊಂಬಂದು ಅಲ್ಲೋಗಿ ಆ ಒಂದು ಹೊಳೆಗೆ ಸೇರಿಕೊಳ್ಳುತ್ತೆ. ಆ್ಯಕ್ಚುಲಿ ಮಾರ್ನಿಂಗ್ ಬಂದಾಗ ಇಲ್ಲಿನ ವ್ಯೂ ಏನು ಸಖತ್ತಾಗಿ ಕಾಣುತ್ತೆ ಅಂತ ತೋರಿಸ್ತೀನಿ. ವಿತ್ ಪೂಲ್ ಎಕ್ಸ್ಪೀರಿಯೆನ್ಸ್ ತೋರಿಸ್ತೀನಿ ನಾನು. ವ್ಯೂ ಚೆನ್ನಾಗಿದೆ. ಸೊ ಇಲ್ಲೊಂದು ಹಂಗೆ ಸ್ವಲ್ಪ ವಾಕ್ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಹಾಂ, ಇದೆಲ್ಲ ಕ್ಯಾಂಪಿಂಗ್ ಏರಿಯಾ. ಇಲ್ಲಿ ಫೈರ್ ಕ್ಯಾಂಪ್ ಹಾಕೊಡ್ತಾರೆ. ಆಮೇಲೆ ಒಂದು ಓಪನ್ ವೆಲ್ ಇದೆ. ಓಪನ್ ವೆಲ್ ಅಂತ ಹೇಳ್ಬೋದು, ಬಟ್ ಮೇಲ್ಗಡೆ ರೂಫ್ ಹಾಕ್ಬಿಟ್ಟಿದ್ದಾರೆ ಇದಕ್ಕೆ. ನೋಡು ಗುರು, ಎಷ್ಟು ಮೇಲಿದೆ ನೀರು ಕಾಣಿಸ್ತಾ ಇದೆಯಾ? ಯಪ್ಪ, ಏನು ಇಲ್ಲಿ ಗ್ರೌಂಡ್ ಲೆವೆಲಿಂದ ಒಂದು 5 ಅಡಿ ಕೆಳಗೆ ನೀರಿದೆ ಅಷ್ಟೇ. 5 ಫೀಟ್ ಕೆಳಗೆ ಅಷ್ಟೇ. ಯಾವುದೋ ನೀರು ಬಂದು ಬೀಳ್ತಾ ಇದೆ ಅಲ್ವಾ ಇಲ್ಲಿ? ಯಾವುದೋ ಅಂತ ಗೊತ್ತಾಗ್ತದೆ. ಯಾವುದೋ ಇನ್ಫ್ಲೋ ಇದೆ, ಚೆನ್ನಾಗಿ ಬಂದು ಬೀಳ್ತಾ ಇದೆ ನೀರು. 5 ಫೀಟ್ ಆಳದಲ್ಲಿ ನೀರು ಓಪನ್ ಮೇಲೆ. ಓಕೆ, ಲುಕ್ ಅಟ್ ದಿಸ್ ಬ್ಯೂಟಿಫುಲ್ ವ್ಯೂ ಆಫ್ 3 ಹಿಲ್ಸ್. ಇಲ್ಲೆಲ್ಲ ಹೋಗೋಕ್ಕಾಗಲ್ಲ. ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡೆ. ಅಲ್ಲೆಲ್ಲ ಫುಲ್ಲು ಕೊಚ್ಚೆ ಕೆಸರಾಗಿದೆ. ಅಲ್ಲಿ ಕಾಲಿಟ್ರೆ ಊದ್ಕೊಳ್ಳುತ್ತೆ. ಬಟ್ ಇದು ರಾಂಗ್ ಸೀಸನ್ನು. ಇನ್ನೊಂದು ತಿಂಗಳು ಬಿಟ್ಕೊಂಡ್ಬಂದಿರೋ ಇಲ್ಲೆಲ್ಲ ಓಡಾಡ್ಬೋದಿತ್ತು. ಚೆನ್ನಾಗಿದೆ ಇಲ್ಲಿ ಪ್ಲೇಸ್. ಆ್ಯಕ್ಚುಲಿ ಓಡಾಡೋಣ ಅಂದ್ರೆ ಈಗ ಕೊಚ್ಚೆ ಆಗ್ಬಿಟ್ಟಿದೆ. The next day. ಗುಡ್ ಮಾರ್ನಿಂಗ್ ಬಾಯ್ಸ್. ಸೊ ಈಗ ಮಾರನೇ ದಿನ ಬೆಳಗ್ಗೆ ಆಲ್ಮೋಸ್ಟ್ 7:30 ಆಗಿದೆ. ನಿನ್ನೆ ನೈಟು ಸ್ವಿಮ್ಮಿಂಗ್ ಪೂಲಲ್ಲಿ ನೀರು ಇರಲಿಲ್ಲ. ಇವಾಗ ಫುಲ್ಲು ನೀರು ತುಂಬಿಸ್ಬಿಟ್ಟಿದ್ದಾರೆ. ಬಟ್ ಏನಪ್ಪ ಸೀನ್ ಅಂದರೆ ಮಳೆ ಗುರು ಹೆಚ್ಚು ಬಿಸಾಕ್ತೈತೆ. ಫುಲ್ಲು ಜಿಡಿ ಮಳೆ. ನೋಡಿ ಹೆಂಗಿದೆ ಅಂತ ಇಲ್ಲಿ ವೆದರು. ಸಾಕಾಗಿದೆ ಮಾತ್ರ ಸೀನರಿ. ಈ ವೆದರಲ್ಲಿ ಸ್ವಿಮ್ಮಿಂಗ್ ಮಾಡೋದು ಈಸ್ ನೆಕ್ಸ್ಟ್ ಇಂಪಾಸಿಬಲ್. ತಲೆ ಕೆಟ್ಟೋಗ್ಬಿಡುತ್ತೆ. ಅದಕ್ಕೆ ಸುಮ್ಮನೆ ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ನೀರು ಕ್ಲೀನಾಗಿ ಕಾಣಿಸ್ತಾ ಇಲ್ಲ. ಯಾಕೆ ಅಂದರೆ ಇವರು ಡೈರೆಕ್ಟಾಗಿ ಇಲ್ಲೊಂದು ಹೊಳೆ ಹರಿಯುತ್ತೆ. ಹೊಳೆ ನೀರನ್ನ ತುಂಬಿಸ್ತಾರೆ. ಸೊ ಕೆಮಿಕಲ್ ಏನು ಹಾಕಲ್ಲ. ಸೊ ಹೊಳೆ ನೀರನ್ನ ತುಂಬಿಸಿ ಅದನ್ನೇ ತಿರ್ಗಾ ಬಿಟ್ಟು ರೀಸೈಕಲ್ ಮಾಡ್ತಾರೆ. ಸೊ ದ ವಾಟರ್ ಕಲರ್ ಈಸ್ ಲೈಕ್ ದಿಸ್. ಬಟ್ ವ್ಯೂ ನೋಡ್ಕೊಂಬಿಡಿ. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಇಲ್ಲೂ ಫಾಗಿ ವೆದರ್. ರೆಸಾರ್ಟ್ನಲ್ಲಿ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಕೊಟ್ಟಿದ್ದರು. ಚೆನ್ನಾಗಿತ್ತು. ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ. ಅಂಡ್ ದೆನ್ ಇವಾಗ ಚೆಕ್ಔಟ್ ಆಗ್ತಾಯಿದ್ದೀವಿ. ಸೊ ನೆಕ್ಸ್ಟ್ ಪ್ಲೇಸ್ ಬಂದು ಮುಂದಿನ ನಿಲ್ದಾಣ ಬಂದು ಗ್ಲಾಸ್ ಬ್ರಿಡ್ಜ್ ಇದೆ ಇಲ್ಲಿ ನಿಯರ್ ಬೈ. ಗ್ಲಾಸ್ ಬ್ರಿಡ್ಜನ್ನು ಹೋಗಿ ನೋಡ್ಕೊಂಬರೋಣ ಅಂತ ಇದ್ದೀವಿ. ಏನು ಅಪ್ಪಿದೆ ಅದು ಫುಲ್ಲು ಬರೀ ಅಪ್ಪು. ಯಾಕ ನಾವು ಎಲ್ಲಿಗೆ ಹೋಗ್ತಾ ಇರೋದು? ಗ್ಲಾಸ್ ಬ್ರಿಡ್ಜ್, ಮಡಿಕೇರಿ ಗ್ಲಾಸ್ ಬ್ರಿಡ್ಜ್ ಅಂತ ಇದೆ ಇಲ್ಲಿ. ಅದು ಹೋಗ್ತಾ ಇದ್ದೀವಿ. ಸೊ ಇದು ಬಾಗಮಂಡ್ಲಕ್ಕೆ ಹೋಗೋ ರೋಡು. ಅದರಿಂದ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಬ್ರಿಡ್ಜ್ ಆಫ್ ಕೂರ್ಗ್ ಅಂತ ಇದೆ. ಇಲ್ಲಿ ಟಿಕೆಟ್ ತೊಗೋಬೇಕು. ಆ್ಯಂಡ್ ಗ್ಲಾಸ್ ಬ್ರಿಡ್ಜ್ಗೆ ಇದೆ ಎಂಟ್ರೆನ್ಸ್. ಗ್ಲಾಸ್ ಬ್ರಿಡ್ಜು ದುರಸ್ತಿಯಲ್ಲಿದೆ, ಹಂಗಾಗಿ ಓಪನ್ ಇಲ್ಲ. ಅದು ಬರೋ ಪ್ಲಾಂಟೇಷನ್ ನೋಡೋಂಗಿರಬೇಕಾದ್ರೆ ಹೋಗಿ ಟಿಕೆಟ್ ತೊಗೊಂಡು ಅಂದರು. ಏನು ನೋಡ್ತಾರೆ ಅವರು ಪ್ಲಾಂಟೇಷನ್, ಇವಾಗಲೂ ಅದನ್ನೇ ನೋಡ್ಕೊಂಬೋದಿತ್ತು. ಸೊ ರಿಟರ್ನ್ ಹೋಗ್ತಾ ಇದ್ದೀವಿ. 1 hour later. ಮಡಿಕೇರಿ ಗ್ಲಾಸ್ ಬ್ರಿಡ್ಜು ಸ್ಕ್ಯಾಮ್ ಆಗೋಯ್ತು. ಅಲ್ಲಿ ಅದೇನೋ ಪ್ರಾಬ್ಲಮ್ ಆಗಿದೆ ಅಂತ, ಅದಕ್ಕೆ ಯಾರೂ ಬಿಡ್ತಾ ಇಲ್ಲ. ಸೊ ಅಲ್ಲಿಂದ ಸೀದಾ ಈಗ ಹಾರಂಗಿ ಡ್ಯಾಮಿಗೆ ಬಂದಿದ್ದೀವಿ. ಸೊ ಬನ್ನಿ ನೋಡೋಣ ಹಾರಂಗಿ ಡ್ಯಾಮ್ ಹೇಗಿದೆ ಅಂತ. ಓಕೆ, ಇಲ್ಲಿ ಸೆಕ್ಯೂರಿಟಿ ಚೆಕ್ ಇದೆ. ಸೆಕ್ಯೂರಿಟಿ ಚೆಕ್ ಆದಮೇಲೆ ದೆನ್ ಇದೊಂದು ಡೈನೋಸರ್ ಇದೆ. ಡೈನೋಸರ್ ಸುತ್ತ ಗಿಡ ಬೆಳ್ಕೊಂಬಿಟ್ಟಿದೆ ಅಲ್ವಾ.
ಥರ ಎಲ್ಲೂ ನೋಡಿಲ್ಲ. ಯಾವ್ದು ಬರುತ್ತೆ ಡೈನೋಸರ್ ಇದು ಜಾಗದಾಗ ತಂದಿಟ್ಟವ್ರು ಸುತ್ತ ಕಡೆ ಬೆಳ್ಕೊಂಡೈತೆ. ಆ ಕಡೆ ಡೈರೆಕ್ಟಾಗಿ ಬಿಡಲಿಲ್ಲ ಅವರು, ಇಲ್ಲೆಲ್ಲ ಪಾರ್ಕ್ ಒಳಗಾಸಿಂದ ಸುತ್ತಿ ಬೆಳೆಸ್ಕೊಂಡೋಗೋ ಮಾಡಿಬಿಟ್ರು. ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಡ್ಯಾಮ್ದು ನೀರು ಬಿಟ್ಟಿದ್ದಾರೆ, ಸಾಗದಾಗ ಕಾಣಿಸ್ತಾ ಇದೆ. ಈ ಪಾರ್ಕ್ ವ್ಯೂನ ನೋಡ್ಕೊಂಡು ಹೋಗ್ಬೇಕಿಲ್ಲಿ. ಎಲ್ಲೆಲ್ಲೋ ಟ್ರ್ಯಾಕ್ ಮಿಸ್ ಆಯಿತು, ಕೊನೆಗೂ ಅಂಗಾಡಿ ಒಂದು ದಾರಿ ಸಿಕ್ತು ಆ್ಯಕ್ಚುಲಿ ಡ್ಯಾಮ್ ಹತ್ರ ಹೋಗೋದಕ್ಕೆ. ದಾರಿ ಮಾತ್ರ ಸಾಗದಾಗಿದೆ. ಇನ್ನೊಂದೇನಪ್ಪ ಸ್ಪೆಷಾಲಿಟಿ ಅಂದ್ರೆ ಇಲ್ಲಿ ಮಳೆ ಬಂದು ಫುಲ್ಲು ಜೋಪ್ ನೀರು ಎಲ್ಲ ಕಡೆ. ಎಲ್ಲ ಕಡೆ ಜೋಪ್ ನೀರು ಇಳಿತಾ ಇತ್ತು ಇಲ್ಲಿ. ಓಪನ್ ಇತ್ತು, ಅಲ್ಲಿ ತನಕ ಹೋಗಿ ನೋಡಿದ್ವಿ ನಾವು ನೀರು ಬೆಳೆಯೋದು. ಇಲ್ಲೆಲ್ಲ ಫುಲ್ಲು ಮುಂದೆ ತಗ ಬಿಡ್ತೀರ ಕಣಪ್ಪ ನಾವು ಬಂದಾಗ ಫಸ್ಟು. ಇವಾಗ ಇಲ್ಲೇ ಬಿಡ್ತವ್ರೆ. ಆವಾಗ ಬಂದಾಗ ಫುಲ್ ಅಲ್ಲಿ ಹತ್ರಕ್ಕೆ ಹೋಗಿ ನಿಂತ್ಕೊಂಡು ನೋಡಿದ್ವಿ, ಅಲ್ಲಿ ತಗ ಹೋಗಿ. ಇವಾಗ ಯಾಕೋ ಬಿಡ್ತಾ ಇಲ್ಲ. ಸೊ ಇದೇ ಡೆಡ್ ಎಂಡು, ಇಲ್ಲಿಂದ ಮುಂದಕ್ಕೆ ಬಿಡಲ್ಲ, ಗೇಟ್ ಹಾಕಿದ್ದಾರೆ. ಹೇಮಾವತಿ ಡ್ಯಾಮಲ್ಲಿ ಫುಲ್ ಮುಂದಕ್ಕೆ ಬಿಡ್ತಾರಪ್ಪ. ಇಲ್ಲೇ ಬಿಟ್ಟರೆ ಚೆನ್ನಾಗಿರೋದು, ಹತ್ತಾಗ ಬಿಡಲ್ಲ. ಇಲ್ಲಿಗೆ ಲಾಸ್ಟ್, ಇಲ್ಲೇ ಹಿಂಗೆ ನೋಡ್ಕೊಂಡು ಹಿಂಗೆ ಜೂಟ್ ಆಗಬೇಕಷ್ಟೇ. ಫುಲ್ಲು ಫೆನ್ಸಿಂಗ್ ಹಾಕಿದ್ದಾರೆ ಇಲ್ಲಿ. ಇಲ್ಲೊಂದು ಕುತ್ಕೊಳ್ಳೋಕ್ಕೆ ಬೆಂಚ್ ಹಾಕಿದ್ದಾರೆ. ಸೊ ಇಲ್ಲಿ ಕುತ್ಕೊಂಡ್ರೆ ಈ ಥರ ಇದೆ ವ್ಯೂ. ದೂರಲ್ಲೇ ಝೂಮ್ ಹಾಕಬೇಕು, ಝೂಮ್ ಹಾಕಿದ್ರೆ ಅಲ್ಲಿ ಕಾಣುತ್ತೆ. ಸೇತುವೆ ಮೇಲೆ ಕಾರ್ ನಿಲ್ಸೋಂಗಿಲ್ಲ, ಫೋಟೋ ಗಿಡ ತೆಗಿಯಂಗಿಲ್ಲ ಅಂತ ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಸೊ ರೂಲ್ಸ್ ಇದೆ, ಹಂಗಾಗಿ ನಿಲ್ಸೋಕ್ಕೂ ಆಗಲ್ಲ. ಹಂಗೆ ಸೇತುವೆ ಮೇಲೆ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ ನೋಡಿ. ಅಲ್ಲಿಗೆ ಹೋದ್ರೂ ಈ ಥರ ವ್ಯೂ ಕಾಣಲಿಲ್ಲ. One hour later. KR ಪೇಟೆ ಹತ್ರ ರೋಡ್ ಇದೆ, ಏನು ಸಖತ್ತಾಗಿ ಮಾಡಿದ್ದಾರೆ ಅಂದ್ರೆ ಇಲ್ಲೆಲ್ಲ ಎಪ್ಪಡವನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ಫುಲ್ ಎಲಿವೇಶನ್ ತೊಗೊಂಡಿದ್ದಾರೆ. ಯಾವುದೋ ಫಾರಿನಿಗೆ ಬಂದಂಗೆ ಐತಪ್ಪ. ಗೂಗಲ್ ಮ್ಯಾಪಿಂದ ನಾವು ಈ ಕಡೆ ನೋಡಿ ಎಷ್ಟು ಕಿಲೋಮೀಟರ್ ಗಟ್ಟಲೆ ಎಲಿವೇಶನ್ ಮಾಡಿದ್ದಾರೆ ನೋಡಿ. ಈ ಥರ ಯಾರೋ ಮಧ್ಯ ರೋಡಿಗೆ ಅಡ್ಡ ಬರ್ದಂಗೆ ಪ್ರಾಣಿ ಪಕ್ಷಿಗಳು ಅಥವಾ ಯಾರೇ ಒಂದು ನಾಯಿ ನರಿನ ಕೂಡ ಅಡ್ಡ ಬರ್ದಂಗೆ ರೋಡಿಗೆ ಏನು ಸಖತ್ತಾಗಿ ಮಾಡಿದ್ದಾರೆ. ಕಿಲೋಮೀಟರ್ ಗಟ್ಟಲೆ ಈ ಥರ ಮಾಡಿದ್ದಾರೆ. ಗ್ರೇಟ್. ಏನಪ್ಪ ಅಂದರೆ ಈಗ ಇಲ್ಲಿ ರೂಟ್ಗಳೇ ಗೊತ್ತಾಗ್ತಾ ಇಲ್ಲ, ಇಲ್ಲಿ ಹೆಂಗೆ ಹೋಗೋದು ಅಂತ. ಒಳ್ಳೆ ರೋಡ್ ಹುಡುಕೊಂಡು ಈಗ KR ಪೇಟೆ ಮೇಲೆ ಹೋಗ್ಬೇಕು ಅಂತ ಹೋಗ್ತಾ ಇದ್ದೀವಿ. ಸೊ ಐ ಥಿಂಕ್ ದಿಸ್ ವಿಡಿಯೋ ಎಂಡ್ಸ್ ಹಿಯರ್. ಸೊ ಇನ್ನೊಂದು ವಿಡಿಯೋ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.